ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಮತ್ತೊಂದು ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಅದು ಸಂಸದೆ ಸುಮಲತಾಗೆ ಸಂಬಂಧಪಟ್ಟ ಹಾಗೆ. ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಇತ್ತು. ಈ ಬೆನ್ನಲ್ಲೇ ನಿಮ್ಮ ಪಬ್ಲಿಕ್ ಟಿವಿ ಮತ್ತೊಂದು ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಮಂಡ್ಯ ಬದಲು ಸಂಸದೆ ಸುಮಲತಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಆಫರ್ ಇಡಲಾಯ್ತಾ ಅನ್ನೋ ಪ್ರಶ್ನೆ ಇದೆ. ಸುಮಲತಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಇಂದ ಬುಲಾವ್ ಬಂದಿದೆ. ಇಂದು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡೋ ವೇಳೆ ಈ ವಿಚಾರದ ಬಗ್ಗೆ ಇಂಥದ್ದೊಂದು ಆಪ್ಷನ್ಸ್ ಆರ್ ಓಪನ್ ಅಂತ ಹೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ನಿಗದಿ ಆಗಿದೆ. ಅದರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಅವ್ರು ನಾವು ಅಭ್ಯರ್ಥಿ ಯಾರು ಅಂತ ಇಳಿಸ್ತೀವಿ ಮಾರ್ಚ್ 25ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ ಸುಮಲತಾ ಅವ್ರಿಗೆ ಏನು ಆಪ್ಷನ್ಸ್ ಅನ್ನ ಕೊಡ್ತಾರೆ, ಹೇಗೆ ಅಕೊಮೊಡೇಟ್ ಮಾಡ್ತಾರೆ, ಅರ್ಥಾತ್ ಹೇಗೆ ಸಮಾಧಾನ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಸುಮಲತಾಗೆ ಅಂತ ನೋಡ್ತಾ ಇದ್ದಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಡೆಗೆ ಬಿಜೆಪಿ ಹೈಕಮಾಂಡ್ ನ ಕಣ್ಣು ಬಿದ್ದಿದೆ. ಕಾರಣ ಅಲ್ಲಿ ಸ್ಥಳೀಯರ ಕಚ್ಚಾಟ ಒಂದ್ ಕಡೆ ಆದ್ರೆ ಇನ್ನೊಂದು ಕಾಸ್ಟ್ ಕಾಂಬಿನೇಷನ್ ನಿಟ್ಟಿನಲ್ಲೂ ಕೂಡ ವರ್ಕ್ ಮಾಡಿದ್ರೆ ಹೇಗೆ, ಇಂಥದ್ದೊಂದು ಪಾಸಿಬಿಲಿಟಿ ಚೆನ್ನಾಗಿರುತ್ತಲ್ಲ ಅಂತ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಕ್ಕಲಿಗರ ಬೆಲ್ಟೆ, ಅದು ಕೂಡ ಒಕ್ಕಲಿಗರ ಮತಗಳು ನಿರ್ಣಾಯಕ ಹಂತದಲ್ಲೇ ಇದಾವೆ. ಇನ್ನೊಂದು ಕಡೆಗೆ ಸುಮಲತಾ ಅವರ ಪತಿ ಒಕ್ಕಲಿಗರಾದ್ರೂ ಸುಮಲತಾ ಅವರು ಬಲಿಜ ಸಮುದಾಯಕ್ಕೆ ಸೇರಿದವರು. ಸೊ ಎರಡೂ ಸಮುದಾಯದ ವೋಟರ್ಸು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ಸೊ ಗೆಲ್ಲಿಸ್ಕೊಳ್ಳೋದು ಈಸಿ ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ ಇದ್ದ ಹಾಗೆ ಕಾಣಿಸ್ತಾ ಇದೆ. ಕಾಸ್ಟ್ ಕಾಂಬಿನೇಷನ್ ನೋಡ್ತಾ ಇದ್ರೆ ಟಿಕ್ ಮಾರ್ಕ್ ಹಾಕುವಂತಹ ಸನ್ನಿವೇಶ. ಬಟ್ ಈ ಆಫರ್ ಅನ್ನ ಎಷ್ಟು ಮಟ್ಟಿಗೆ ಎಕ್ಸೆಪ್ಟ್ ಮಾಡ್ತಾರೆ ಸುಮಲತಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಶಬೀರ್, ಕಾಸ್ಟ್ ಕಾಂಬಿನೇಷನ್ ವಿಚಾರದಲ್ಲಿ ಬಲಿಜ ಹಾಗೂ ಒಕ್ಕಲಿಗ ಸಮುದಾಯವನ್ನ ಕೇಂದ್ರೀಕರಿಸಿಕೊಂಡು ಸುಮಲತಾ ಅವ್ರನ್ನ ನಿಲ್ಲಿಸಿದ್ರೆ ಹೇಗೆ ಅನ್ನೋ ಲೆಕ್ಕಾಚಾರನೇನೋ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ, ಒಪ್ಕೊಳ್ಳೋಣ. ಬಟ್ ಇದನ್ನ ಸುಮಲತಾ ಅವರು ಎಕ್ಸೆಪ್ಟ್ ಮಾಡ್ತಾರಾ? ಯಾಕಂದ್ರೆ ಇಲ್ಲಿ ತನಕ ಅವರು ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮಂಡ್ಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ವಿನಃ ಯಾವುದೇ ಬೇರೆ ಕ್ಷೇತ್ರದ ಬಗ್ಗೆ ಜಪ ಮಾಡ್ತಾ ಇಲ್ಲ. ಹೀಗಾಗಿ ಹೇಗೆ ಅಂತ, ವಾಟ್ ನೆಕ್ಸ್ಟ್ ಅಂತ? ಮಮತಾ ನೋಡಿ, ಈ ಹಿಂದೆ ಕೂಡ ಸುಮಲತಾ ಅವರಿಗೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಒಂದು ಸಲಹೆಯನ್ನು ಕೊಟ್ಟಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಆದ್ರೆ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದ ಮಾತ್ರ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಏನು ಮಾತನ್ನ ಕೂಡ ಅವರು ಹೇಳಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಈಗ ಮಂಡ್ಯದಲ್ಲಿ ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಮಂಡ್ಯ ಬಹುತೇಕ ಕೊಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ. ಕುಮಾರಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಳಿವನ್ನ ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಮಂಡ್ಯದಲ್ಲಿ ಸುಮಲತಾ ಅವರ ಕತೆ ಏನು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಈ ಮೊನ್ನೆ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾದಂತ ಬೆನ್ನಲ್ಲೇ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಈಗ ಸುಮಲತಾ ಅವರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಕೂಡ ಸದ್ಯಕ್ಕೆ ದೆಹಲಿಗೆ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗಡೆ ಅವರು ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಮೂಲಗಳು ಹೇಳೋ ಪ್ರಕಾರ ಅವ್ರನ್ನ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವಂತೆ ಒಂದು ಸಲಹೆಯನ್ನು ಕೊಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಅಲ್ಲಿ ಒಕ್ಕಲಿಗ ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ನ ಮತ ಬ್ಯಾಂಕ್ ಇರುವಂತ ಹಿನ್ನೆಲೆಯಲ್ಲಿ ಗೆಲುವು ಸುಲಭ ಆಗ್ಬಹುದು. ಜೊತೆಗೆ ಆಂಧ್ರ ಪ್ರದೇಶದ ಗಡಿಭಾಗವೂ ಇರುವಂತ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಇದು ಹೆಚ್ಚು ನೆರವು ಆಗಬಹುದಾದಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಲೆಕ್ಕಾಚಾರವನ್ನ ಬಿಜೆಪಿ ಹೈಕಮಾಂಡ್ ಹಾಕೊಂಡಿದೆ. ಹೀಗಾಗಿ ಇವತ್ತು ಭೇಟಿಯ ಸಂದರ್ಭದಲ್ಲಿ ಈ ಒಂದು ಆಫರ್ ಅನ್ನ ಮಾಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಮಾಹಿತಿಯನ್ನ ಮೂಲಗಳು ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ಆಫರ್ಗೆ ಸುಮಲತಾ ಅವರು ಒಪ್ಕೊಳ್ತಾರ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ಯಾಕೆಂದ್ರೆ ಅವರು ಕ್ಷೇತ್ರ ಬದಲಿ ಮಾಡುವಂತದ್ದಾಗಿದ್ರೆ ಈ ಹಿಂದೆ ಬೆಂಗಳೂರು ಉತ್ತರಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ರು. ಆದ್ರೆ ಅವರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಬಿಗಿಪಟ್ಟನ್ನಂತ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಚಿಕ್ಕಬಳ್ಳಾಪುರ ಸ್ಪರ್ಧೆಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿರುವಂತದ್ದು. ಒನ್ಸ್ ಜೆಪಿ ನಡ್ಡಾ ಅವರ ಭೇಟಿ ಆದ ಬಳಿಕ ಮಂಡ್ಯ ವಿಚಾರದಲ್ಲಿ ಮುಂದೇನಾಗಬಹುದು ಅನ್ನುವಂಥದ್ದು ಸ್ಪಷ್ಟವಾಗಲಿದೆ. ಮಮತಾ, ಶಬೀರ್, ಇದ್ರ ಜೊತೆಗೆ ಸಮಯ ಎಷ್ಟೊತ್ತಿಗೆ ನಿಗದಿ ಆಗಿದೆ ಅಂತ ಒಂದ್ ವಿಚಾರ. ಇನ್ನೊಂದು, ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಒಂದು ಟಿಕೆಟ್ ವಿಚಾರವಾಗಿ ದಳ್ಳೂರಿ ಏರ್ಪಟ್ಟಿದೆ. ಸೊ ಅದೆಲ್ಲವನ್ನು ಕೂಡ ಹೈಕಮಾಂಡ್ ಹೇಗೆ ಸಾರ್ಟ್ ಔಟ್ ಮಾಡುತ್ತೆ ಅನ್ನೋದು ಇನ್ನೊಂದು ವಿಚಾರ ಆಗುತ್ತೆ. ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ, ಮಮತಾ, ಭೇಟಿಗೆ ಸಮಯ ಈವರೆಗೂ ಕೂಡ ಇದು ಜೆಪಿ ನಡ್ಡಾ ಅವರ ಕಚೇರಿಯಿಂದ ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದ್ರೆ ಅವರಿಗೆ ದೆಹಲಿಗೆ ಬರ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ದೆಹಲಿಗೆ ಬಂದಿರುವಂತಹ ಮಾಹಿತಿಯನ್ನ ಕೂಡ ಅವರಿಗೆ ರವಾನಿಸಲಾಗಿರುವಂತದ್ದು. ಸಮಯ ಎಷ್ಟೊತ್ತಿಗೆ ಅನ್ನುವಂಥದ್ದು ಇನ್ಮೇಲೆ ಅಧಿಕೃತಗೊಳಿಸುವಂತ ಸಾಧ್ಯತೆಗಳಿದಾವೆ. ಎಷ್ಟೊತ್ತಿಗೆ ಬಂದು ಭೇಟಿ ಆಗ್ಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ಒನ್ಸ್ ಸಮಯ ನಿಗದಿಯಾದ ಬಳಿಕ ಹೋಗಿ ಸುಮಲತಾ
ಅವರು JP ನಡ್ಡಾ ಅವರನ್ನ ಭೇಟಿ ಆಗ್ತಾರೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಮಾತುಕತೆ ಅನಿವಾರ್ಯತೆ ಬಿದ್ರೆ ಅವರು ಅಮಿತ್ ಶಾ ಅವರನ್ನ ಕೂಡ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿರುವಂತದ್ದು. ಅಲ್ಲಿ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತೆ ಇನ್ನು ಸಾಕಷ್ಟು ಆಕಾಂಕ್ಷಿಗಳು ಕೂಡ ಅಲ್ಲಿ ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಇದರ ನಡುವೆ ಅಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು, ಈಗ ಬೇರೆ ಬೇರೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಏರ್ಪಟ್ಟಿದ್ದು. ಆದ್ರೆ ಈ ನಡುವೆ ಈಗ ಸುಮಲತಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಬಿಜೆಪಿ ನಾಯಕರು ಸಾಕಷ್ಟು ಗೊಂದಲಕ್ಕೀಡಾಗಿರ್ಬೋದು. ಯಾಕಂದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ಕುತೂಹಲ ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದಿರುವಂತದ್ದು. ಆದ್ರೆ ಕೆಲವೊಂದಿಷ್ಟು ಕ್ಯಾಂಪೇನ್ ಗಳನ್ನ ಕೂಡ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಕೂಡ ಮುಂದಿಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.